ಶಿಕ್ಷಕ ಅಂದ್ರೆ ಪ್ರಾಮುಖ್ಯತೆ ಇದೆ. ಶಿಕ್ಷಕ ಇದ್ದರೆ ಶಿಕ್ಷಕ ಮಾಡ್ತಕ್ಕಂಥ ಶಕ್ತಿ ಒಬ್ಬ ಶಿಕ್ಷಕನಲ್ಲಿರ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಶಿಕ್ಷಕರ ದಿನಾಚರಣೆ ಮತ್ತು ಮುಂದಿನ ಶಿಕ್ಷಣ ಬಗ್ಗೆ ಅಭಿವೃದ್ಧಿಪಡಿಸಲು ಮತ್ತು ಮುಂದಿನ ಈಗ ಹೊಸ ಶಿಕ್ಷಣ ನೀತಿಯನ್ನು ಯಾವ ರೀತಿ ಜಾರಿಗೆ ಮಾಡಬೇಕಂತ ಅವರ ಜನ್ಮದಿನ ಸಂದರ್ಭದಲ್ಲಿ ನಾವು ಶಿಕ್ಷಕರ ದಿನ ಭಾಳ ನಿಯಮಾನುಸಾರ ಮಾಡಿದ್ವಿ. ಮತ್ತು ಮುಂದೆ ಶಿಕ್ಷಣ ಡೆವಲಪ್ಮೆಂಟ್ ಸಂಬಂಧ ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕರ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೂ ಮತ್ತು ಶಿಕ್ಷಣಕ್ಕೆ ಒಳ್ಳೆಯ ಹೊಸ ಕಾರ್ಯಕ್ರಮಗಳನ್ನು ಒತ್ತಿ ನೀಡಿ ನಾವು ಒಂದು ಆಧುನಿಕ ಯುಗದಲ್ಲಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ನಮ್ಮ ಸರ್ಕಾರ ಸದಾಕಾಲ ಇರ್ತಂತಲೂ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಯುವಕರಿಗೂ ಕೊಟ್ಟಿದ್ದೀವಿ ಸರ್. ಮತ್ತು ಹಿರಿಯರು ಶಿಕ್ಷಕರು ಯಾರು ಅವರು ಕಾರ್ಯ ಮಾಡ್ತಕ್ಕಂಥ ಸಾಧನೆಗಳನ್ನು ನೋಡಿ ಕೂಡ ಗುರುತಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ 7-8 ಜನ ಶಿಕ್ಷಕರಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದೀವಿ ಸರ್. ಮತ್ತು ಬರವಣಿಗೆ ಕೈಯಿಂದ ಬರಿತಿದ್ವಿ, ಓದುವುದು ಪುಸ್ತಕಗಳಿಂದ ಓದ್ತಾ ಇದ್ವಿ. ಆದರೆ ಈಗ ಏನಾಗುತ್ತೆ, ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ನಾವು ಕಂಪ್ಯೂಟ್ರಲ್ಲೇ ಎಲ್ಲವನ್ನು ಕಲಿಬೇಕಾಗಿದೆ ಸರ್. ಈಗ ಯಾವಾಗ ಏನಾಗುತ್ತೆ ಅಂದರೆ ಈ ಜನ್ರೇಷನ್ನು ಆಧುನಿಕ ಬದಲಾವಣೆ ಆಗ್ತಾ ಹೋದಾಗ ನಾವು ಶಿಕ್ಷಣ ಕೂಡ ಬದಲಾವಣೆ ಮಾಡಬೇಕಾಗುತ್ತೆ ಸರ್. ಅದಕ್ಕಾಗಿ ಈ ಮುಂದೆ ಏನಾದಂದರೆ ನಾವು ಯಾವ ರೀತಿ ವೈಜ್ಞಾನಿಕವಾಗಿ ಬೆಳೀತಾ ಇದೆ ಶಿಕ್ಷಣ, ಆ ಶಿಕ್ಷಣವನ್ನು ಅದೇ ರೀತಿಯಲ್ಲಿ ಒಂದು ಉನ್ನತ ಮಟ್ಟದಂಥ ಶಿಕ್ಷಣ ನಮ್ಮ ಭಾರತದಲ್ಲಿ ಬೇಕು, ನಮ್ಮ ರಾಜ್ಯದಲ್ಲಿ ಬೇಕು. ಅದಕ್ಕಾಗಿ ಮುಂದಿನ ದಿನಗಳೇನೆಂದರೆ ನಾವು ಟೆಕ್ನಾಲಜಿ ಪರವಾಗಿ ಅಂದರೆ ವೈಜ್ಞಾನಿಕ ಪರವಾಗಿ ಏನು ಶಿಕ್ಷಣ ಡೆವಲಪ್ಮೆಂಟ್ ಆಗಿದೆ, ಆ ಹೊಸ ನೀತಿ ಶಿಕ್ಷಣ ಪ್ರಕಾರ ನಾವು ಹಳೆಯದನ್ನು ಅನುಸರಿಸ್ಕೊಂಡು ಮುಂದಿನ ಹೊಸ ಯಾವ ರೀತಿ ಬದಲಾವಣೆ ತಕ್ಕಂಥ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ನಾವು ಶ್ರಮ ವಹಿಸ್ತೀವಿ. ಇವತ್ತಿನ ದಿವಸ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ನಮ್ಮನ್ನು ಈ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕಕ್ಕೆ ಪಕ್ಷ ಸಂಘಟನೆಗಾಗಿ ಮತ್ತು ಶಿಕ್ಷಣ ಸಂಘ ಅಭಿವೃದ್ಧಿಗಾಗಿ ನಮ್ಮನ್ನು ರಾಜ್ಯದ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಇವತ್ತು ಆದೇಶ ಕೊಟ್ಟಿದ್ದಾರೆ. ಶುಭಾಶಯ. ಮತ್ತು ಇವತ್ತು ದಿವಸದಲ್ಲಿ ಅಂದರೆ ನಾವು ಅವ್ರು ಕೊಟ್ಟಂಥ ಆದೇಶವನ್ನು ಚಾತು ತಪ್ಪದೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕಿರ್ಬೋದು, ಶಿಕ್ಷಕರಿಗಿರ್ಬೋದು, ಎಲ್ಲ ರೀತಿಯಲ್ಲಿ ಮತ್ತು ಪಕ್ಷ ಸಂಘಟನೆಯಲ್ಲಿ ಅವ್ರಿಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆಶಪ್ಪ ಅಂತೇಳಿ ಸರ್, ಆಶಪ್ಪ ಗಾದಕೋಟ ಅಂತೇಳಿ ಯಾದಗಿರಿ.